ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಬಂದು ನವೆಂಬರ್ 9th. ಇವತ್ತು ನಮ್ಮ ಅಕ್ಕನ ಫ್ರೆಂಡು ರಿಸೆಪ್ಷನ್ ಇದೆ. ಸೊ ನಾಳೆ ನವೆಂಬರ್ 10th ಬಂದು ಧಾರೆ ಇರೋದು. ಸೊ ಹೋಗಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ 5:15 ಆಗಿದೆ. 6 ಆ ಥರ ಹೊರಡ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ರೆಡಿ ಆಗಿಲ್ಲ, ರೆಡಿಯಾಗಿ ಹೊರಡಬೇಕು. ಇವತ್ತು ಅಲ್ಲೇ ಮೈಸೂರಲ್ಲೇ ಸ್ಟೇ ಆಗ್ತಾ ಇದ್ದೀವಿ. ನಾಳೆ ಒಟ್ಟಿಗೆ ಧಾರೆ ಮುಗಿಸ್ಕೊಂಡು ಬರೋದು ಅಂತ. ಸೊ ಒನ್ಸ್ ನಾನು ರೆಡಿ ಆದಮೇಲೆ ಐ ಕ್ಯಾಚ್ ಯು ಆಲ್. ಸೊ ಈಗ ಜಸ್ಟ್ ರೀಚ್ ಆದ್ವಿ ನಾವು ಛತ್ರಕ್ಕೆ. ಕನ್ವೆನ್ಷನ್ ಹಾಲ್ ರೀಚ್ ಆಗೋಷ್ಟರಲ್ಲಿ ಓ ಗಾಡ್, ಇಷ್ಟು ಟ್ರಾಫಿಕ್ ಅಂದರೆ ಮೈಸೂರಲ್ಲಿ ಹೆಕ್ಟಿಕ್ ಅನಿಸ್ಬಿಡ್ತು. ಆಮೇಲೆ ಬಂದ್ವಿ, ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ್ಯಕ್ಚುಲಿ ನಂಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಅಂದರೆ ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು. ಆ ಟೀಮು ಚೆನ್ನಾಗಿತ್ತು. ಆಲ್ಸೋ ಕ್ಯಾಪ್ಚರಿಂಗ್ ಪ್ರೀ ವೆಡ್ಡಿಂಗಿಂದ ಹಿಡಿದು ಎವ್ರಿ ಫೋಟೋಸ್ ಚೆನ್ನಾಗಿತ್ತು. ಹಾಗೆ ಪ್ರೀ ವೆಡ್ಡಿಂಗ್ ಎಲ್ಲ ನೋಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಕೂತಿದ್ವಿ ಮಾತಾಡಿಕೊಂಡು. ಆಮೇಲೆ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಆಚೆ ಬಂದ್ವಿ. ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಊಟಕ್ಕೆ ಹೋಗುವಾಗ ಇವ್ರು ಬಂದು ನಮ್ಮ ಬ್ರೈಡ್ ಇದ್ರಲ್ಲ ಅವ್ರ ಸಿಸ್ಟರ್ ಇವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಬಂದ್ವಿ. ಟೈಮ್ ನೋಡಿದ್ರೆ 11:22 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಹೊರಡಬೇಕಿತ್ತು, ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಧಾರೆ ಬೆಳಿಗ್ಗೆ ಬೇಗ ಇತ್ತು. ಸೊ ಅಲ್ಲಿಂದ ಹೋಗಿ ಆಮೇಲೆ ರೆಸ್ಟ್ ಮಾಡಿದ್ವಿ. ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ಒಂಚೂರು ರೆಸ್ಟ್ ಮಾಡೋಕೆ ಅಷ್ಟೇ ಆಗಿದ್ದು. ಆಮೇಲೆ ಮಾತಾಡ್ತಾ ಕೂತಿದ್ವಿ, ಬಿಕಾಸ್ ನಾನು ಹೇಳ್ದಂಗೆ ಮುಹೂರ್ತ ಬೇಗ ಇದ್ದಿದ್ದರಿಂದ ಅಷ್ಟು ನಿದ್ದೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ರೆಡಿಯಾಗಿ ಈಗ ಕನ್ವೆನ್ಷನ್ ಹಾಲಿಗೆ ಬಂದ್ವಿ. ಬರ್ತಿದ್ದಂಗೆ ಫಸ್ಟ್ ನಮ್ಮದೆಲ್ಲ ಫೋಟೋಶೂಟ್ ಆಯಿತು. ಈಗ ಬಾಯ್ಸ್ ಫೋಟೋಶೂಟ್ ಮಾಡ್ತಿದ್ದಾರೆ, ಇದು ಬಾಯ್ಸ್ ಗ್ಯಾಂಗ್. ನಾವು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗೋಗಿತ್ತು. ಆಮೇಲೆ ಆ ಕಡೆ ಶಾಸ್ತ್ರಗಳು ನಡೀತಿತ್ತು. ಸೊ ಹುಡುಗನಿಗೆ ಕಾಶಿ ಯಾತ್ರೆ ಮುಗಿಸ್ಕೊಂಡು ಈಗ ಆ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರಲ್ಲ, ಸೊ ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ. ಸೊ ಅದು ಕೆಲವೊಂದು ಶಾಸ್ತ್ರ ಇರುತ್ತಲ್ಲ, ಲೈಕ್ ಅಂತರ್ಪಟ ಇಟ್ಕೊಂಡಾಗ ಅದ್ರ ಸುತ್ತ ಬರಬೇಕು. ಸೊ ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಮದುವೆ ಅಂತ ಬಂದಾಗ ಅದೊಂದು ಹುಡುಗ ಅಥವಾ ಒಂದು ಹುಡುಗಿ ಮಾತ್ರ ಅಲ್ಲ, ಲೈಕ್ ಅವ್ರ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಆಗ್ತಾ ಇರೋ ಜೊತೆಗೆ ಎರಡು ಫ್ಯಾಮಿಲಿ ಮಧ್ಯೆ ಕೂಡ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಅದಷ್ಟು ಈಸಿ ಅಲ್ಲ. ಮದುವೆ ಅಂದಾಗ ಆಗೋಷ್ಟು ಖುಷಿ ಏನಿರುತ್ತೆ, ಆ ಹೊಸತನ ಅಂತ ಬಂದಾಗ ಆ ಫೇಸ್ ಅಷ್ಟೇ ಟಫಾಗೂ ಇರುತ್ತೆ. ನೀವಿಬ್ರಿಗೆ ಎಲ್ಲ ಒಳ್ಳೆಯದಾಗಲಿ, ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಿ ಅಂತ ನಾನು ಯಾವಾಗಲೂ ಪ್ರೇ ಮಾಡ್ತೀನಿ. ದಿಸ್ ಇಸ್ ವಾಟ್ ಐ ಪರ್ಸ್ನಲಿ ಫೀಲ್ ಅಷ್ಟೇ. ಎಲ್ರಿಗೂ ಹಿಂಗೆ ಫೀಲ್ ಆಗುತ್ತೆ ಅಂತಲ್ಲ, ಒಬ್ರೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ, ಬಟ್ ದಿಸ್ ಇಸ್ ವಾಟ್ ಐ ಟ್ರೂಲಿ ಫೀಲ್. ಇವಾಗ ಇಬ್ಬರು ಹಾರನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಅವ್ರ ಕತ್ತಲ್ಲಿರೋ ಹಾರನ ಇವ್ರಿಗೆ ಹಾಕ್ತಾರೆ, ಇವ್ರ ಕತ್ತಲ್ಲಿರೋದನ್ನ ಅವ್ರಿಗೆ ಹಾಕ್ತಿದ್ದಾರೆ. ಮದುವೆ ಅಂತ ಬಂದಾಗ ಒಂದು ಹುಡುಗ ಅಥವಾ ಹುಡುಗಿಗೆ ಮೋಸ್ಟ್ ಎಮೋಷ್ನಲ್ ಆಗಿ ಅನಿಸೋ ಮೂಮೆಂಟ್ ಅಂತ ಅಂದರೆ ಇದು ಧಾರೆ ಎರೆಯೋದು. ಸೊ ಈಗ ಹುಡುಗಿಯವರ ಅಪ್ಪ ಅಮ್ಮ ಧಾರೆ ಎರಿತಾ ಇದ್ದಾರೆ.
ಇವಾಗ ಹುಡುಗವ್ರ ಅಪ್ಪ ಅಮ್ಮ ಧಾರೆ ಎರಿಯಕ್ಕೆ ಬಂದಿದ್ದಾರೆ, ಅವ್ರು ಧಾರೆ ಎರಿತಾ ಇದ್ದಾರೆ. ಮದುವೆ ಒಂದು ಹ್ಯಾಪಿನೆಸ್ ಅಷ್ಟೇ ಅಲ್ಲ, ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್ ಅಂತ ನನ್ನ ಪ್ರಕಾರ. ಈಗ ಹುಡುಗ ಮತ್ತು ಹುಡುಗಿ ಇಬ್ಬರ ಹತ್ರನೂ ಮಾಂಗಲ್ಯಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ಫೈನಲಿ ಆ ಮೂಮೆಂಟ್ ಬಂದೇ ಬಿಡ್ತು. ಈಗ ತಾಳಿ ಕಟ್ಟೋ ಟೈಮ್ ನೋಡ್ಬೋದು ಅವ್ರ ಫೇಸಲ್ಲಿ ಎಷ್ಟು ಪ್ಯಾನಿಕ್ ಆಗಿದ್ದಾರೆ ಅಂತ. There comes a moment where she enters a new phase in her life. ಇವಾಗ ಹುಡುಗ ಹುಡುಗಿ ಇಬ್ಬರೂ ಆಚೆ ಕರ್ಕೊಂಡು ಬಂದಿದ್ದಾರೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೋಸ್ಕರ. ಇವಾಗ ಒಳಗೆ ಹೋಗೋಣ, ನಮ್ಮ ಅಕ್ಕನ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ. ನಮ್ಮ ಅಕ್ಕನ ಫ್ರೆಂಡ್ಸ್ ನೋಡೋಣ ಎಲ್ಲ ಏನೇನು ವಿಶ್ ಮಾಡ್ತಾರೆ ಅಂತ. ಎಲ್ಲರ ಹತ್ರ ವಿಶ್ ಮಾಡ್ಸೋಣ. ನಿನ್ ಫ್ರೆಂಡ್ ಮದುವೆ ಆಗಿದೆ, ವಾಟ್ ಡು ಯು ವಾಂಟ್ ಟು ವಿಶ್ ಹರ್? I want to wish her a happy married life, congratulations and lots of love. ಈಗ ಅವ್ರ ಮದುವೆ ಆಗ್ತದೆ, ಅವ್ರ ಬೆಸ್ಟ್ ಫ್ರೆಂಡ್ ಹತ್ರ ಮಾತಾಡ್ಸೋಣ, ನೋಡೋಣ ಅವ್ರು ಏನು ಒಪಿನಿಯನ್ ಹೇಳ್ತಾರೆ, ಅವ್ರ ಮೆಮೊರೀಸ್ ಎಲ್ಲ ಕೇಳೋಣ. ಹಾಯ್ ಬಾನಾ, ನಾನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ 7 years ಇಂದ ನಾವಿಬ್ರು ಫ್ರೆಂಡ್ಸ್. ನಮ್ಮ ಒಂದು ಏನ್ ಕೋ ಇನ್ಸಿಡೆಂಟ್ ಏನೋ ಗೊತ್ತಿಲ್ಲ, ಇಬ್ರದು ವೆಡ್ಡಿಂಗ್ 15 days ಗ್ಯಾಪ್, ಎಂಗೇಜ್ಮೆಂಟ್ 1 month ಗ್ಯಾಪ್, ಆತರ ಮದ್ವೆ ಫಿಕ್ಸ್ ಆಗಿದೆಲ್ಲ 10 days ಗ್ಯಾಪ್, ಆತರ ಒಟ್ಟಿಗೆ ಫಿಕ್ಸ್ ಆಗಿದೆ. ಈಗ ಅವಳ್ದಾಯ್ತು, ನೆಕ್ಸ್ಟ್ 10 daysಗೆ ನಂದು ಮದ್ವೆ. ನಾನ್ ಬಾನಂಗೆ ಏನ್ ವಿಶ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ಉಪ್ಪಿಟ್ಟಿಗೆ ಉಪ್ಪು ಕಡಿಮೆ ಹಾಕು, ಆಮೇಲೆ ಪಾಪ ತಿನ್ನೋರ್ ಕತೆ ಏನಾಗ್ಬೇಡ ಅಂತ ಫಸ್ಟ್ ವಿಶ್ ಮಾಡ್ತೀನಿ. ಆಮೇಲೆ ಅವಳನ್ನ ತುಂಬಾ 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 ಮಿಸ್ ಮಾಡ್ಕೊಂತೀನಿ. ಅವಳ ಲೈಫ್ ಹಿಂಗೆ ಅವಳು ಏನ್ ಅನ್ಕೊಂಡಿದ್ದಾಳ ಅದೆಲ್ಲ ಆಗ್ಲಿ, ಖುಷಿಯಾಗಿರ್ಬೇಕು. ಜಾಸ್ತಿ ಗೋಳೈಕೋಬೇಡ, ನಿಮ್ ಮನೆಯವ್ರು ತುಂಬಾ ಸಾಫ್ಟ್, ಪಾಪ ಸೈಲೆಂಟು ಅಂತ ಅವ್ರನ್ನ ಗೋಳಿಕೊಂಬೇಡ ಅಂತ ವಿಶ್ ಮಾಡ್ತೀನಿ. ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಯಮ್ಮು, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ನಿಂಗೆ. ಅವ್ರ ಜೊತೆ ಖುಷಿಯಾಗಿ ಯಾವಾಗ್ಲೂ ಇರು. ಲವ್ ಯು. ನೆಕ್ಸ್ಟ್ ಆಫ್ಟರ್ 15 days ಇವ್ರ ಮದ್ವೆ, ಟಿಪ್ಟೂರಲ್ಲಿ ಮದ್ವೆ ಆಗ್ತಾ ಇದಾರೆ. ನನ್ ವಿಶಸ್ ಆಯ್ತು, ನನ್ ಫ್ರೆಂಡ್ಸ್ ಏನ್ ವಿಶ್ ಮಾಡ್ತಾರೆ ಕೇಳೋಣ ಬನ್ನಿ. ಭಾವನನ್ ಮದ್ವೆ, ಅವಳಿಗೆ ಏನೇನ್ ವಿಶ್ ಮಾಡ್ತೀವಿ? ಈಗ ಹೊಸ ಜೀವನಕ್ಕೆ ಕಾಲಿಟ್ಟಿರೋ ನಮ್ಮ ಫ್ಯಾಬ್ಗೆ ನನ್ನ ಕಡೆಯಿಂದ ಒಂದು ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ ಫಸ್ಟು. ಆಮೇಲೆ ಹಿಂಗೆ ಅವ್ರ ಮುಂದೆ ಅವ್ರ ಏನು ಸುಖ ಸಂಸಾರ ಚೆನ್ನಾಗಿರ್ಲಿ ಅಂತ ಬಯಸೋಣ ನಾವೆಲ್ಲರೂ. ಫ್ರೆಂಡ್ಸ್ ಆಗಿ ಶುಭ ಹಾರೈಕೆಗಳು ನಮ್ಮ ಕಡೆಯಿಂದ. ಕನ್ನಡದಲ್ಲಿ ಸ್ವಚ್ಛವಾಗಿ ಕಂಗ್ರಾಚುಲೇಟ್ ಮಾಡಿದ್ಯಾ. ಲೈಫ್ ಖುಷಿಯಾಗಿರು. ಲವ್ ಯು ಸೋ ಮಚ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಹಾಯ್ ಭಾವನಾ, ನನ್ಗಂತೂ ಗೊತ್ತು ಯು ವಿಲ್ ಬಿ ದ ಬೆಸ್ಟ್ ವೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ನಂಗೆ ತುಂಬಾ ಖುಷಿ ಆಗ್ತಿದೆ ಭಾವನನ್ ಮದ್ವೆ ಅಂತ. ಫೈನಲಿ ಶಿ ಹ್ಯಾಡ್ ಫೌಂಡ್ ಹರ್ ಲೈಫ್ ಪಾರ್ಟ್ನರ್ ಅಂಡ್ ವಿಶಿಂಗ್ ಯು ಲಾಟ್ಸ್ ಆಫ್ ಲವ್ ಅಂಡ್ ಹ್ಯಾಪಿನೆಸ್ ಫಾರ್ ಎನ್ ಎವರ್. ಹ್ಯಾಪಿ ಮ್ಯಾರಿಡ್ ಲೈಫ್ ಭಾವನಾ.
ಖುಷಿ ಆಗ್ತಿದೆ. ಭಾವನಾ ನಮ್ ಗ್ರೂಪ್ ಅಲ್ಲಿ ಫಸ್ಟ್ ವಿಕೆಟ್ ಬೀಳ್ತಾ ಇರೋದು. ಹೌದಾ, ತುಂಬಾ ಖುಷಿ ಆಯ್ತು ಬಂದು. ಮದ್ವೆಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದ್ ಬ್ರೇಕ್ ಬೇಕಿತ್ತು ಆಕ್ಚುಲಿ. 2 ದಿನ ಚೆನ್ನಾಗಿತ್ತು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಬಾನಾ, ಚೆನ್ನಾಗಿರು, ಖುಷಿಯಾಗಿರು. ಈಗಾದ್ರೂ ಸಾಂಗ್ಸ್ ಲಿರಿಕ್ಸ್ ಕರೆಕ್ಟ್ ಆಗಿ ಹಾಡೋದ್ ಕಲ್ತ್ಕೋ. ಇದು ಆಕ್ಚುಲಿ ಚೆನ್ನಾಗಿರೋ. ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಬೆಸ್ಟು, ಹ್ಯಾಪಿ ಮ್ಯಾರಿಡ್ ಲೈಫ್. ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಒಳ್ಳೇದಾಗ್ಲಿ. ನೀವೆಷ್ಟು ಬ್ಯೂಟಿಫುಲ್ ಅಷ್ಟೊಂದು ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡಿ. ಆ ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಸದಾಕಾಲ ಇದ್ದೇ ಇರುತ್ತೆ. 100 ವರ್ಷ ಚೆನ್ನಾಗಿರ್ಬೇಕು ಇಬ್ರು. ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್ ಬೆಸ್ಟು. ಒನ್ಸ್ ಅಗೈನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಭಾವನಾ ಅಂಡ್ ಕುಮಾರಸ್ವಾಮಿ ಬ್ರೋ. ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರಿ ಅಂಡ್ 100 ಕಾಲ ಹೀಗೆ ಖುಷಿಯಾಗಿ 100 ಇಯರ್ಸ್ ಚೆನ್ನಾಗಿರಿ. ಅಂಡ್ ಮದ್ವೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು, ನನಗೆ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಖುಷಿಯಾಗಿರಿ, ಯಾವಾಗ್ಲೂ ಸಂತೋಷವಾಗಿರಿ, ಇಬ್ರು ಒಬ್ರಿಗೊಬ್ರು ಹೊಂದ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. Are made in heaven, and congratulations for your new start. And one thing I gonna miss, like ella function allu ಒಟ್ಟಿಗೆ ರೆಡಿ ಆಗಿ, even though hair setting ಇಂದಾನು ಒಟ್ಟಿಗೆ ಮಾಡ್ಕೋತಾ ಇದ್ದಿದ್ ಒಂದು ಸೀನ್ I have missed yesterday, because ಅವಳು ಬೇರೆ ರೆಡಿ ಆಗ್ತಿದ್ಲು and ನಾನ್ ಬೇರೆ ರೆಡಿ ಆಗ್ತಿದ್ದೆ. That I really missed, and one missing feeling would be there for long. And one thing from my heart I want to say, just like congratulations for your new beginning. That's all. Thank you. ಹಾಯ್ ಬಾನು, ಹ್ಯಾಪಿ ಮ್ಯಾರಿಡ್ ಲೈಫ್. ಖುಷಿಯಾಗಿರು, ನಿನ್ನ ಆಸೆ ಪಟ್ಟಂಗೆನೆ ನಿಂಗ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಹ್ಯಾಪಿ ಆಗಿರು, ಎಲ್ಲ ಒಳ್ಳೇದಾಗ್ಲಿ. ನಿನ್ ನಂಬಿರೋ ಸಾಯಿಬಾಬಾ ಎಲ್ಲ ಒಳ್ಳೇದ್ ಮಾಡ್ಲಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ಮದ್ವೆ ಹುಡುಗಿಯವ್ರ ಅಕ್ಕನ ಹತ್ರ ಅವ್ರ ಒಪಿನಿಯನ್ ಕೇಳೋಣ ಏನು ಅಂತ. ಅವ್ರ ಮೆಮೊರೀಸ್ ಏನಾದ್ರು ಶೇರ್ ಮಾಡ್ಕೋತಾರೆ, ಕೇಳೋಣ. ಏನಾದ್ರು ಮೆಮೊರೀಸ್ ಇದ್ರೆ ಏನೋ ಶೇರ್ ಮಾಡ್ಕೊಳ್ಳಿಲ್ಲ. ಇಫ್ ಯು ವಾಂಟ್ ಟು ವಿಶ್ ಸಮಥಿಂಗ್ ಯು ಕ್ಯಾನ್ ವಿಶ್ ಹರ್. Okay. First of all, I miss her today itself. ನಾನು ತುಂಬಾನೇ ಲೈಕ್ ಹೇಳಕ್ಕಾಗಲ್ಲ. She is a second mother. ಎಷ್ಟೊಂದ್ಸಲ ಕೆಲವೊಂದು ವಿಷಯದಲ್ಲಿ ನಾನೇ ಬೇಜಾರ್ ಮಾಡ್ಕೋತೀನಿ, ನಾನೇ ಇದ್ ಮಾಡ್ಕೋತೀನಿ. ಬಟ್ ಅವಳು ನಾಟ್ ಓನ್ಲಿ ಫಾರ್ ಮೀ, ಎಲ್ಲಾರ ಜೊತೆನೂ ಅದೇ ತರ ಇರ್ತಾಳೆ. ಅವಳು ಎಷ್ಟು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಅಂದ್ರೆ ಹೇಳೋದಕ್ಕೆ ಆಗಲ್ಲ. ಅಷ್ಟು ಒಳ್ಳೆ ಹಾರ್ಟ್ ಇರೋ ಅಂತ ಹುಡುಗಿನ, ಅದು ನನ್ನ ತಂಗಿಯಾಗಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ. ಬಟ್ ಮೇಲ್ನೋಟಕ್ಕೆ ಒಂದು ಚೂರು ಹೋಗಲ್ಲ. ನಾನು ಯಾವಾಗ್ಲೂ ಬೈತಿರ್ತೀನಿ, ಅಯ್ಯೋ ಅದು ಇದು ಅಂತ. ಬಟ್ ಶಿ ಇಸ್ ಅ ಸೋ ಬ್ಯೂಟಿಫುಲ್ ಪ್ರಿಟಿ ಗರ್ಲ್. ಅದು ನನ್ಗೆ ದೇವರು ನಂಗೆ ತಂಗಿಯಾಗಿ ಸಿಕ್ಕಿರೋದಕ್ಕೆ ತುಂಬಾ ಬೆಸ್ಟ್ ಪರ್ಸನ್ ನಾನೇನೆ. ಓಕೆನಾ? ಮತ್ತೆ ಮೋರೋವರ್ ನಂಗೆ ಇವತ್ತಿಂದ ತುಂಬಾ ಬೇಜಾರಾಗುತ್ತೆ. ಎವ್ರಿ ಟೈಮ್ ನಾನು ಅಮ್ಮನ ಮನೆಗೆ ಹೋದಾಗ ನನ್ಗೆ ಆಕ್ಚುಲಿ ನನ್ಗೆ ಮಗ ಆಗಿದ್ರೆ ಅವಳಂತೂ ಫುಲ್ ನನ್ಗಿಂತ ಹೆಚ್ಚಾಗಿ ಕೇರ್ ಮಾಡ್ತಾಳೆ. ಅಷ್ಟು ಕೇರ್ ಮಾಡ್ತಾಳೆ, ಅಷ್ಟು ಪ್ರೊಟೆಕ್ಟ್ ಮಾಡ್ತಾಳೆ. ಅವ್ನ ಪಕ್ಷ ನಾನೇನೆ ಅವ್ನು ತಿನ್ಲಿಲ್ಲ ಅಂದ್ರೆ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಟ್ ಎಷ್ಟು ಒಂದು ಪ್ರಿಯ ಆತರ ಮಾಡ್ಬೇಡ, ಹಂಗ್ ಮಾಡ್ಬೇಡ, ಅಯ್ಯೋ ಕುಡಿ ಅನ್ಕೊಂಡು ಅವಳೇನೆ ಫುಲ್ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೋತಾಳೆ. ಯಾವಾಗ್ಲೂ ಹೇಳ್ತಿರ್ತಾಳೆ, ನನ್ ಮೊದಲನೇ ಮಗ ಇವನೇನೆ ಅಂತ, ಅದಕ್ಕಿಂತ ಬೇರೆ ಏನ್ ಬೇಕು ಅಲ್ವಾ? ಮತ್ತೆ ಇನ್ನೊಂದ್ ಏನಂತಂದ್ರೆ ಅವಳ ಬಗ್ಗೆ 2 ಲೈನಲ್ಲಿ ಹೇಳಕ್ ಆಗಲ್ಲ. ಇವತ್ ದಿನ ಪೂರ್ತಿ ಕೊಟ್ರು ಅದು ಇದು ಅನ್ಕೊಂಡ್ ನೆಪ ಹೇಳ್ತಾನೆ ಇರ್ಬೋದು. ಎಕ್ಸಾಂಪಲ್ಸ್ ಕೌಂಟ್ಲೆಸ್ ಅವಳ ಬಗ್ಗೆ ತುಂಬಾ ಇದೆ. ಅವಳ ನೇಚರೇ ಆತರ, ಒಬ್ರಿಗೂ ಕೆಟ್ಟದ್ ಬಯಸಲ್ಲ, ಯಾರಿಗೂ ಕೇಡ್ ಬಯಸಲ್ಲ. ಮೋರೋವರ್ ಎಲ್ಲಾರ್ನು ಒಳ್ಳೆದ್ರಲ್ಲೇ ಬಯಸ್ತಾಳೆ, ಎಲ್ಲಾನು ಖುಷಿಯಿಂದಾನೇ ನೋಡ್ಬೇಕು ಅಂತಾನೆ ಇಷ್ಟಪಡ್ತಾಳೆ. ಸೊ ಲೈಫ್ ಲಾಂಗ್ ಅವಳು ತುಂಬಾ ಚೆನ್ನಾಗಿರ್ಬೇಕು, ಲೈಫ್ ಲಾಂಗ್ ತುಂಬಾ ಹ್ಯಾಪಿ ಆಗಿರ್ಬೇಕು. ಅವಳು ಅನ್ಕೊಂಡಿರೋದೆಲ್ಲ ಸಿಗ್ಲಿ. ಇವತ್ತಿಂದ ಅವಳದು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಲೈಫ್ ಲಾಂಗ್ ಇದೇ ತರ ಫುಲ್ ಅದೇನೋ ಹೇಳ್ತಾರಲ್ಲ, ಬಟರ್ಫ್ಲೈ ತರನೇ ಹಾರಾಡ್ಕೊಂಡು ನನ್ನ ತಂಗಿ ಮುದ್ದು ತಂಗಿ ಇರ್ಲಿ. ಎಲ್ರು ಅವ್ರವ್ರ ಒಪಿನಿಯನ್ ಶೇರ್ ಮಾಡ್ಕೊಂಡ್ರು, ಇಲ್ಲ ಏನ್ ವಿಶ್ ಮಾಡ್ಬೇಕೋ ವಿಶ್ ಮಾಡಿದ್ರು. ಆಕ್ಚುಲಿ ನಾನ್ ಭಾವನಾ ಅಕ್ಕನ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಎಲ್ರು ಮನೇಲಿ ಹೆಂಗಂದ್ರೆ ಅವ್ರ ಫ್ರೆಂಡ್ಸು, ಅಕ್ಕನ ಫ್ರೆಂಡ್ಸು ನಾರ್ಮಲ್ ಫ್ರೆಂಡ್ಸ್ ಆಗಿರ್ತಾರೆ. ಬಟ್ ನನ್ಗೆ ಒಂಥರ ಲೈಕ್ ಅವ್ರನ್ನ ನೋಡಿದಾಗ ಯಾವಾಗ್ಲೂ ಕ್ರೇಜಿ ಪರ್ಸನ್ ಅಂತ ಅನ್ಸ್ತಾರೆ. ರೀಲ್ಸ್ ಇರ್ಬೋದು, ಇಲ್ಲ ಫೋಟೋಸ್ ವಿಷಯದಲ್ಲಿ ಇರ್ಬೋದು. ನಂಗಂತೂ ಒಳ್ಳೆ ಕಂಪ್ನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಆಲ್ಸೋ ಅವ್ರು ಯಾವತ್ತು ಲೈಕ್ ನನ್ ಫ್ರೆಂಡ್ ತಂಗಿ ಇವಳು ಅನ್ನೋ ತರ ಮಾತಾಡ್ಸಿಲ್ಲ. ಯಾವತ್ತು ಕ್ಲೋಸ್ ಆಗಿ ತುಂಬಾ ಚೆನ್ನಾಗೆ ಮಾತಾಡ್ಸಿದ್ದಾರೆ. ಆಲ್ಸೋ ತುಂಬಾ ಸ್ವೀಟ್ ಪರ್ಸನ್ ಅವರು. ಏನಿಲ್ಲ ಇನ್ಮೇಲೆ ನೆಕ್ಸ್ಟ್ ಫೇಸ್ ಆಫ್ ಲೈಫ್ ಇದು. ಲೈಕ್ ಅವ್ರ ಮದ್ವೆ ಅಂತ ನೆನ್ಸ್ಕೊಂಡು ಅವ್ರು ಮೊನ್ನೆ ಸ್ಟೋರಿ ಎಲ್ಲ ಹಾಕಿದ್ ನೋಡಿದಾಗ ನಂಗೆ ಪಾಪ ಅಂತ ಅನ್ಸ್ತಾ ಇತ್ತು. ಎಲ್ಲ ಒಳ್ಳೇದಾಗ್ಲಿ ಅವ್ರಿಗೆ. ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ. ಮೇಡಮ್ ರೆಡಿ ಮೇಡಮ್ ರೆಡಿ
ಹೇಳ್ರಪ್ಪ ಹೇಳ್ರು. ಸೊ ಆಮೇಲೆ ಎಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಸುಮ್ಮನೆ ಹಾಗೆ ಮೇಲ್ಗಡೆ ಕೂತಿದ್ವಿ. ಆವಾಗ ಅಲ್ಲಿ ನಿನ್ನೆ ರಿಸೆಪ್ಷನ್ದು ಎಡಿಟೆಡ್ ಕ್ಲಿಪ್ಸ್ ಎಲ್ಲ ಪ್ಲೇ ಮಾಡ್ತಿದ್ರು. ಎಷ್ಟು ಫಾಸ್ಟಾಗಿ ಎಡಿಟ್ ಮಾಡ್ತಿದ್ರು ಅಂತ ನಾವೆಲ್ಲ ನೋಡ್ತಾ ಕೂತಿದ್ರೆ ಅಲ್ಲಿಬ್ರು ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಇದೆಲ್ಲ ಬಂದು ನಿನ್ನೆ ನೈಟ್ ಕ್ಲಿಪ್ಸು. ಆಫ್ಟರ್ ಆಲ್ ದ ಫನ್ ದೇರ್ ಕಮ್ಸ್ ದಿ ಹಾರ್ಡೆಸ್ಟ್ ಪಾರ್ಟ್. ಈಗ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲರೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ಅದು. ಲೈಕ್ ಆ ಟೈಮಲ್ಲಿ ಅಲ್ಲಿದ್ದವ್ರಿಗೆ ಮಾತ್ರ ಅದು ರಿಯಲೈಸ್ ಆಗೋದು ಎಷ್ಟು ಕಷ್ಟ ಆ ಮೂಮೆಂಟ್ ಅಂತ. ಸೊ ಇಷ್ಟ ಆಗಿತ್ತು ಮದುವೆ ವ್ಲಾಗ್.